ದೇಶಾದ್ಯಂತ ರಾಷ್ಟ್ರೀಯ ಚಾನಲ್ಗಳಲ್ಲಿರ್ಬೋದು, ರಾಷ್ಟ್ರೀಯ ಪತ್ರಿಕೆಯಲ್ಲಿ ಕರ್ನಾಟಕದ ಸಿದ್ದರಾಮಯ್ಯನವರ 16ನೇ ಬಜೆಟ್ ಅಲ್ಪಸಂಖ್ಯಾತರ ಓಲೈಕೆಯ ಬಜೆಟ್, ಇದು ದೇಶಕ್ಕೆ ಮಾರಕ, ಈ ವಿಚಾರಗಳನ್ನು 2 ದಿನಗಳಿಂದ ನಾನು ಕೂಡ ಪತ್ರಿಕೆಯಲ್ಲಿ ಓದ್ತಾ ಇದ್ದೀನಿ, ದೂರದರ್ಶನದಲ್ಲೂ ಕೂಡ ಗಮನಿಸ್ತಾ ಇದ್ದೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರು 16ನೇ ಬಜೆಟ್ ನನಗನ್ನಿಸಿದ ಹಾಗೆ ಮಾನಸಿಕವಾಗಿ ಅವರು ಅಸಮತೋಲನ ನಾನು ಗಮನಿಸ್ತಾ ಇದ್ದಂಥ ಬಜೆಟ್ ಕೊಟ್ಟಂಥ ಸಿದ್ದರಾಮಯ್ಯನವರು ಈ ಬಾರಿ ಅದೇಕೆ ಅಭಿವೃದ್ಧಿಯ ಕಡೆ ಗಮನ ಕೊಡದೆ ಬರೀ ಅಲ್ಪಸಂಖ್ಯಾತರ ಮತಗಳಿಗೋಸ್ಕರವಾಗಿ ಬಜೆಟ್ ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ಅರೆ, ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಅಂತೆ, ಅವರ ಸರಳ ಮದುವೆಗೆ 50,000 ಅಂತೆ, ಮೂಲ ವಕ್ಫ್ ಆಸ್ತಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ 150 ಕೋಟಿ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 50 ಲಕ್ಷ ಅಂತ. ಏನಿದು? ಮುಸ್ಲಿಮರಿಗೋಸ್ಕರ ITI ಕಾಲೇಜ್ ಅಂತೆ, ಮುಸ್ಲಿಮರಿಗೋಸ್ಕರ ವಸತಿ ಸಮೇತ ಕಾಲೇಜ್ ಅಂತೆ. ಇವತ್ತು ಕಳೆದ 15ನೇ ಬಜೆಟಲ್ಲಿ ಅವರು ನೀಡಿದಂಥ ಬಜೆಟ್ಟಿನ ಯಾವುದೇ ಭಾಗದಲ್ಲಿ ಸಂಪೂರ್ಣವಾಗಿ ಅನುದಾನವನ್ನು ಅವರು ಕೊಟ್ಟಿಲ್ಲ.